ಕನ್ನಡದ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರ. ಕನ್ನಡದ ಪ್ರೇಮಿಗಳಿಗೆ ನಮಸ್ಕಾರ. ನನ್ನ ಹೆಸರು ಪುನೀತ್ ಅಂತ. ನಾನೊಬ್ಬ ಅಪ್ಪಟ ಶಿವರಾಜ್ ಕುಮಾರ್ ಅವರ ಅಭಿಮಾನಿ. ಶಿವಣ್ಣ ಅಂತ ನಾವೆಲ್ಲ ಪ್ರೀತಿಯಿಂದ ಕರಿತೀವಿ. ಶಿವಣ್ಣನ ಕನ್ನಡ ಅಭಿಮಾನದ ಬಗ್ಗೆ ನೀವು ಯಾರ್ಯಾರು ಪ್ರಶ್ನೆ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ನಾನೊಂದು ಹೇಳ್ತೀನಿ ಕೇಳಿ. ನೀವು ಇವತ್ತು ಕನ್ನಡದ ಬಗ್ಗೆ ಏನೇನು ಕಮೆಂಟ್ಸ್ಗಳು ಮಾಡ್ತಾ ಇದ್ದೀರಾ, ಶಿವಣ್ಣ ಅದನ್ನ ಅಲ್ಲಿ ಹೋಗಿ ತಡೀಲಿಲ್ಲ, ಮೈಕ್ ಈಸ್ಕೊಂಡ್ಲಿಲ್ಲ ಅಂತ, ನೀವು ನೋಡಿರೋ ವಿಡಿಯೋ, ಒರಿಜಿನಲ್ ವಿಡಿಯೋನ ನೀವು ಯೂಟ್ಯೂಬ್ ಅಲ್ಲಿ ತೆಗೆದು ಚೆಕ್ ಮಾಡಿ. ಅಲ್ಲಿ ಕಮಲ್ ಹಾಸನ್ ಏನ್ ಮಾತಾಡ್ತಾ ಇದ್ದಾರೆ, ಅವಾಗ ಶಿವಣ್ಣ ಅವ್ರ ಫುಟೇಜ್ ನ ತೋರಿಸಿಲ್ಲ. ಶಿವಣ್ಣ ಅವ್ರ ಫುಟೇಜ್ ನ ತೋರಿಸಿರೋದು ಬೇರೆ ಟೈಮಲ್ಲಿ. ಅವರು ಚಿಕ್ಕಪ್ಪ ಅಂತ ಅಂತಾರೆ. ಅಣ್ಣವ್ರ ಬಗ್ಗೆ ಹೇಳಿದಾಗ ಶಿವಣ್ಣ ಅವರು ನಗ್ನಗತ ನಮಸ್ಕಾರ ಮಾಡ್ತಾರೆ. ಅದನ್ನ ಇವತ್ತು ಅವ್ರೇನೋ ತಮಿಳು ಆಮೇಲೆ ಕನ್ನಡ ಅದೇನೋ ಹೇಳಿದ್ರು ಅಂದ್ಬಿಟ್ಟು ಅವಾಗ ಶಿವಣ್ಣನ ತೋರ್ಸಿದ್ರು, ಶಿವಣ್ಣ ನಗ್ತಾ ಇದ್ರು ಅಂತ ನೀವೆಲ್ಲ ಏನ್ ಭ್ರಮೆ ಅನ್ಕೊಂಡಿದ್ದೀರಾ, ಅದೆಲ್ಲ ತಪ್ಪು, ಅದೆಲ್ಲ ಶುದ್ಧ ಸುಳ್ಳು. ಶಿವಣ್ಣ ಅವಾಗ ಕೇಳಿಸ್ಕೊಂಡಿಲ್ಲ, ಅಲ್ಲಿ ಏನ್ ನಡೀತು ಅಂತ ಶಿವಣ್ಣನ್ಗೆ ಗಮನಕ್ಕೆ ಬರಲಿಲ್ಲ. ಇದು ಸತ್ಯ. ಯಾರು ನಂಬ್ಲಿ ಬಿಡ್ಲಿ ಅದ್ ನಮ್ಗೆ ಅವಶ್ಯಕತೆ ಇಲ್ಲ. ಶಿವಣ್ಣನ ಬಿಟ್ಕೊಡೋ ಮಾತು ಇಲ್ಲ. ನಾವು ಶಿವಣ್ಣನ ಅಭಿಮಾನಿಗಳು. ಶಿವಣ್ಣನ್ಗೋಸ್ಕರ ಶಿವಣ್ಣ ಕನ್ನಡ ಪ್ರಾಣ ಕೊಟ್ರೆ ಶಿವಣ್ಣಂಗ್ ನಾವು ಪ್ರಾಣ ಕೊಡ್ತೀವಿ. ನಮ್ಮಂತ ಸಾವಿರಾರು ಜನ ಅಭಿಮಾನಿಗಳು ಇರೋವರೆಗೂ ನೀವು ಕಮೆಂಟ್ಸ್ ಯಾರ್ಯಾರು ಮಾಡ್ತಾ ಇದ್ದೀರಾ, ಇವತ್ತು ಮಾಧ್ಯಮದವ್ರು ನೀವೇನಿದ್ದೀರಾ, ನಿಮಗೆ ಗೊತ್ತಿಲ್ದಿರಂಗೆ ನೀವು ಸೋಷಿಯಲ್ ಮೀಡಿಯಾಲಿ ಇಂಡೈರೆಕ್ಟ್ ಆಗಿ ಕಮಲ್ ಹಾಸನ್ ಸಿನಿಮಾನ ಪ್ರಮೋಟ್ ಮಾಡಿದ್ರಿ. ಪ್ರತಿಯೊಬ್ರು ಮನೆಗೂ ಗೊತ್ತಾಯ್ತು ಕಮಲ್ ಹಾಸನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ. ಯಾರಿಗೂ ಗೊತ್ತಿರಲಿಲ್ಲ. ಅದೇ ಈ ಕನ್ನಡ ಸಿನಿಮಾ ರಿಲೀಸ್ ಆದಾಗ ಒಬ್ರಿಗೂ ಗೊತ್ತೇ ಆಗಲ್ಲ, ಯಾಕಂದ್ರೆ ಕಮರ್ಷಿಯಲ್ ಕೊಡ್ಬೇಕು, ಅವಾಗ ಮಾತ್ರನೇ ನೀವು ಪಬ್ಲಿಸಿಟಿ ಮಾಡೋದು. ಇದು ಒಳ್ಳೆ ಪಬ್ಲಿಸಿಟಿ ಕೊಟ್ರಿ, ನೀವೇ ಅವ್ರಿಗೆ ಒಳ್ಳೆ ದಾರಿ ದೀಪ ಮಾಡ್ಕೊಟ್ರಿ. ಮುಂದಿನ ದಿನಗಳಲ್ಲಿ ಬೇರೆ ಭಾಷೆ ಸಿನಿಮಾಗೆ ನೀವೇ ದಾರಿ ಮಾಡ್ಕೊಡ್ತೀರಾ, ಯಾಕೆಂದ್ರೆ ಈಗ ಆಲ್ರೆಡಿ ಮಾಡ್ಕೊಟ್ಟಿದ್ದೀರಾ. ಕಾರಣ ಉದಾಹರಣೆ ತುಂಬಾ ಇದೆ. ಪ್ರತಿ ಬೇರೆ ಭಾಷೆ ಸಿನಿಮಾ ಇಲ್ಲಿ ಕನ್ನಡ ಸಿನಿಮಾಗಿಂತ ಅತಿ ಹೆಚ್ಚು ಕಲೆಕ್ಷನ್ ಆಗ್ತಾ ಇದೆ. ಅದನ್ನ ಕೇಳೋರಿಲ್ಲ, ಥಿಯೇಟರ್ಗೆ ಹೋಗಿ ನಿಲ್ಸೋರಿಲ್ಲ, ನಿಲ್ಸಿ ಪ್ರೊಟೆಸ್ಟ್ ಮಾಡೋರಿಲ್ಲ. ಸುಮ್ನೆ ಟಿವಿಲಿ ಬಂತು ಬೆಳಗ್ಗೆಯಿಂದ ಸಂಜೆ ತನಕ ತೋರಿಸ್ತಾರೆ. ನೆಗೆಟಿವ್ ಪಬ್ಲಿಸಿಟಿ ತುಂಬಾ ಇಷ್ಟ. ನೆಗೆಟಿವ್ ಅಟ್ರಾಕ್ಟ್ ಆಗ್ತೀರಾ, ನೆಗೆಟಿವ್ ನ ನೋಡ್ತೀರಾ, ಮರ್ತೋಗ್ತೀರಾ. ಅಲ್ಲಿಗೆ ಮುಗಿದೋಯ್ತು. ಸೋಮವಾರ ಆಲ್ಮೋಸ್ಟ್ ನಿಮ್ ಕೆಲಸ ನೋಡ್ಕೊಂಡು ಸುಮ್ಮನೆ ಆಗ್ತೀರಾ. ಶುಕ್ರವಾರ ಪಿಕ್ಚರ್ ರಿಲೀಸ್ ಆಗುತ್ತೆ, ಮುಗಿದೋಯ್ತು. ಯಾರು ಅದ್ರ ಬಗ್ಗೆ ಮಾತಾಡಲ್ಲ, ಯಾಕಂದ್ರೆ ಯಾರು ಸಿನಿಮಾ ನಿಲ್ಸಕ್ಕಾಗಲ್ಲ. ನಮ್ ಸಂವಿಧಾನನೇ ಹೇಳುತ್ತೆ ಯಾರು ಯಾರನ್ನು ತಡೆಯಕ್ಕಾಗಲ್ಲ ಅಂತ. ಇದೇ ಡಬ್ಬಿಂಗ್ ಹೋರಾಟ ಬಂದಾಗ ಮೊದಲನೇ ವ್ಯಕ್ತಿ ಬಂದಿದ್ ಶಿವಣ್ಣ. ಮಹದಾಯಿ ಹೋರಾಟ ಬಂದಾಗ ಮೊದಲನೇ ವ್ಯಕ್ತಿ ಬಂದಿದ್ ಶಿವಣ್ಣ. ನಮ್ಮ ಚೇಂಬರ್ ವಿಷಯವಾಗಿ ಬಂದಿದ್ ಮೊದಲನೇ ವ್ಯಕ್ತಿ ಶಿವಣ್ಣ. ಶಿವಣ್ಣ ಅವರು ಪ್ರತಿಯೊಂದು ಹೋರಾಟಕ್ಕೂ ಬಂದಿದ್ದಾರೆ. ಅವ್ರ ಕನ್ನಡ ಪ್ರೀತಿನ ಯಾವನು ಪ್ರಶ್ನೆ ಮಾಡೋ ಯೋಗ್ಯತೆನೇ ಇಲ್ಲ, ಯಾರಿಗೂ ಇಲ್ಲ ಬಿಡಿ. ಸುಮ್ನೆ ಏನೋ ನೀವು ಟಿವಿ ಇತ್ತು, ಯೂಟ್ಯೂಬ್ ಇತ್ತು, ವ್ಯೂಸ್ ಆಯ್ತು ಅಂತ ಮಾತಾಡ್ಬೋದಷ್ಟೇ. ಅದು ನಿಮ್ ಟೈಮ್ ಪಾಸ್, ಒಂದಿನ ಇರುತ್ತಷ್ಟೇ. ನೆಕ್ಸ್ಟ್ ದಿನ ನೀವು ಬೇರೆ ವಿಡಿಯೋ ಮಾಡ್ಲೇಬೇಕು. ನೀವು ಅದನ್ನ ಮರ್ತೋಗ್ತೀರಾ. ಆದ್ರೆ ನಾವು ಅಭಿಮಾನಿಗಳು ಮರೆಯಲ್ಲ. ನಾವ್ ಇದನ್ನೆಲ್ಲ ಗಮನ ಇಟ್ಟು ನೋಡಿದೀವಿ, ತಿಳ್ಕೊಂಡಿದೀವಿ. ಇದು ವಾರ್ನಿಂಗು, ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ. ನಿಲ್ಲಿಸ್ಬಿಡಿ, ನಿಮ್ಗೆ ಒಳ್ಳೇದಲ್ಲ. ಶಿವಣ್ಣ 125 ಸಿನಿಮಾ ಕನ್ನಡ ಸಿನಿಮಾ ಮಾಡಿದ್ದಾರೆ. ಕನ್ನಡ ಒಬ್ಬೊಬ್ಬ ಕಾರ್ಮಿಕನಿಗೂ ಕೆಲಸ ಕೊಟ್ಟಿದ್ದಾರೆ. ಇವತ್ತು ಅವ್ರು ಪ್ರೊಡಕ್ಷನ್ ಮಾಡ್ತಾ ಇರೋದು ಕನ್ನಡ ಸಿನಿಮಾ. ಕನ್ನಡದವ್ರು ಹೊಸಬ್ರಿಗೆ ಸಿನಿಮಾ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಗಮನ ಇಟ್ಟುಕೊಂಡು ಯೋಚನೆ ಮಾಡಿ. ಅವ್ರು ಕನ್ನಡ ಬಿಟ್ಟು ಬೇರೆ ಭಾಷೆಗೆ ಹೋಗಿದ್ದಾರೆ ಅಂದ್ರೆ ಅವ್ರು ಇಲ್ಲಿ ಅವ್ರನ್ನ ಬಂದು ಕರೆದಿರೋದಕ್ಕೆ ಇವ್ರು ಹೋಗಿರೋದು. ಇವ್ರೇನು ಹೋಗಿಲ್ಲ. ಇವ್ರ ಅತಿ ಹೆಚ್ಚು ಸಿನಿಮಾ ಅಲ್ಲಿ ರೀಮೇಕ್ ಆಗಿದೆ. ಅದೆಲ್ಲ ಗೊತ್ತಾ ನಿಮ್ಗೆ? ಕನ್ನಡಕ್ಕೋಸ್ಕರ ಅವ್ರ ಕೊಡುಗೆ ತುಂಬಾ ದೊಡ್ಡದಿದೆ. ನೀವು ಯಾರು ತಿಳ್ಕೊಂಡಿಲ್ಲ. ನೀವು ಮಕ್ಕಳಿನ್ನ ತುಂಬಾ ದೊಡ್ಡವರು ಮಾತಾಡಿದೀರ. ಅವ್ರನ್ನೆಲ್ಲ ನಾನು ಗೌರವಿಸ್ತೀನಿ. ಸ್ವಾಮಿ ಫಸ್ಟ್ ಕನ್ನಡನೇ, ಆಮೇಲೆ ಎಲ್ಲಾ ಭಾಷೆ. ಅದ್ರ ಬಗ್ಗೆ ನಮ್ಗೇನು ಡೌಟ್ ಇಲ್ಲ. ಆದ್ರೆ ಶಿವಣ್ಣನ್ ತಪ್ಪು ಅಂತ ಹೇಳ್ತಾ ಇದೀರಾ ಗೊತ್ತಾ, ಅದು ಸರಿ ಇಲ್ಲ. ಏನ್ ಶಿವಣ್ಣ ಒಂದ್ ಮೈಕ್ ಇತ್ಕೊಬೇಕಿತ್ತ? ಕಾಮನ್ ಸೆನ್ಸ್ ರೀ, ಯೋಚನೆ ಮಾಡ್ರಿ. ಅಂತ ದೊಡ್ಡ ಕಾರ್ಯಕ್ರಮದಲ್ಲಿ ಅವ್ರು ಏನ್ ಮಾತಾಡ್ತಾರೆ ಅಂತ ಕೇಳಿಸೋದೇ ಇಲ್ಲ. ಇದೇ ಕಮಲ್ ಹಾಸನ್ ಭಾನುವಾರ ಇಲ್ಲಿಗೆ ಬಂದಿದ್ರಲ್ಲ, ಎಲ್ಲಾ ಮೀಡಿಯಾದವರು ಮತ್ತೆ ಯೂಟ್ಯೂಬರ್ಸ್ ಎಲ್ಲ ಹೋಗಿ ಮೈಕ್ ಹಿಡಿದ್ರಲ್ಲ, ಹಿಡಿಬಾರ್ದಾಗಿತ್ತು, ಕ್ಯಾಮ್ರಾ ಕವರೇಜ್ ಮಾಡಬಾರ್ದಾಗಿತ್ತು. ಇಂಡೈರೆಕ್ಟ್ಲಿ ನೀವೇ ಪ್ರಮೋಷನ್ ಕೊಟ್ಟಿದ್ದೀರಾ. ಇವಾಗೇನ್ ಶಿವಣ್ಣನ್ ಬಗ್ಗೆ ನೀವೆಲ್ಲ ಮಾತಾಡೋದು? ಶಿವಣ್ಣನ್ ಪವರ್ ಏನು, ಶಿವಣ್ಣನ್ ಅಭಿಮಾನಿಗಳೇನು, ಶಿವಣ್ಣನ್ ಕಾಪಾಡಕ್ ನಾವಿದೀವಿ ರೀ. ಶಿವಣ್ಣಗೋಸ್ಕರ ಪ್ರಾಣ ಕೊಡ್ತೀವಿ. ಅದಕ್ಕಿಂತ ಹೆಚ್ಚು ಕನ್ನಡದ ಪ್ರೀತಿ ಕೊಡ್ತೀವಿ. ನಾವೆಲ್ಲ ಅಣ್ಣವ್ರ ಅಭಿಮಾನಿಗಳು. ನಿಮ್ಮೆಲ್ಲರಿಗೂ ತುಂಬಾ ವಿನಯದಿಂದ ರಿಕ್ವೆಸ್ಟ್ ಮಾಡ್ತಾ ಇದೀನಿ, ನಿಲ್ಲಿಸ್ಬಿಡಿ. ಒಳ್ಳೇದಲ್ಲ. ನಿಮ್ಗೆ ಯಾರ ಪ್ರವೋಕ್ ಮಾಡ್ತಾ ಇದಾರೋ ಅಥವಾ ನಿಜವಾಗ್ಲೂ ಮಾಡ್ತಾ ಇದೀರೋ ನಿಮ್ಗೆ ಗೊತ್ತಿಲ್ದರೆ ಇಂಡೈರೆಕ್ಟ್ಲಿ ಪಬ್ಲಿಸಿಟಿ ಮಾಡ್ತಾ ಇದೀರಾ. ಕನ್ನಡನ ಬೆಳೆಸೋದು ಎಲ್ಲಿ ಗೊತ್ತಾ? ಪ್ರತಿಯೊಬ್ರು ಕನ್ನಡ ಮೀಡಿಯಂ ಸ್ಕೂಲ್ಗೆ ಸೇರಿಸ್ರಿ, ಅದು ಕನ್ನಡ ಬೆಳೆಸೋದು. ಕನ್ನಡ ಮಾತಾಡ್ರಿ. ನಿಮ್ ಮೊಬೈಲ್ ಕೀಪ್ಯಾಡ್ ನ ಕನ್ನಡ ಚೇಂಜ್ ಮಾಡ್ರಿ, ಅದು ಕನ್ನಡ ಪ್ರೀತಿ. ಕನ್ನಡ ಅಂತ ಸುಮ್ನೆ ಇಲ್ಲಿ ಸೋಷಿಯಲ್ ಮೀಡಿಯಾ ಟೈಪ್ ಮಾಡೋದಲ್ಲ. ಶಿವಣ್ಣನ್ ಯಾಕ್ರಿ ಕೆಣಕ್ತೀರಾ? ಶಿವಣ್ಣ ಏನ್ರಿ ರೀ? ಶಿವಣ್ಣನಂತ ಮುಗ್ಧ ಇನ್ನೊಬ್ಬ ವ್ಯಕ್ತಿನೇ ಇಲ್ಲ ರೀ. ಶಿವಣ್ಣನಂತ ಒಳ್ಳೆ ಮನ್ಸಿರೋ ವ್ಯಕ್ತಿನೇ ಇಲ್ಲ. ಪ್ರತಿಯೊಬ್ಬ ಮಾಧ್ಯಮದವ್ರಿಗೂ ಯೂಟ್ಯೂಬರ್ಸ್ಗೂ ಮನೆಗೆ ಬಂದಾಗ ಊಟ ಹಾಕಿರೋ ಏಕೈಕ ವ್ಯಕ್ತಿ ಅವರೇ. ಅದೆಲ್ಲ ಗಮನದಲ್ಲಿರ್ಲಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ಕಮಲ್ ಹಾಸನ್ ಮಾತಾಡೋದು ತುಂಬಾ ನೋವಾಗಿದೆ. ಅವ್ನು ಸಾರಿ ಕೇಳಲೇಬೇಕು, ಕೇಳ್ತಾನೆ. ಅದೊಂದ್ ಕಡೆ ಶಿವಣ್ಣನ ಬಗ್ಗೆ ಮಾತಾಡ್ತಿರೋ ಗೊತ್ತಾ? ಚಿಕ್ಕ ಹುಡುಗರು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು
ಅವರು ಮೊದಲನೇ ಕನ್ನಡ ಸಿನಿಮಾ ಮಾಡಿದಾಗ ನಿಮ್ದು ಜೀನೇ ಕ್ರಿಯೇಟ್ ಆಗಿರಲಿಲ್ಲ. ಕೆಲವು ಏನು ಚಿಕ್ಕ ಹುಡುಗರು ಮಾತಾಡ್ತಿದ್ರು ಗೊತ್ತಾ, ದಯವಿಟ್ಟು ಆ ಅಪ್ಪನ ಸಾಧನೆ ಬಗ್ಗೆ, ಆ ಅಪ್ಪನ ಕೊಡುಗೆ ಬಗ್ಗೆ ನೀಟಾಗಿ ತಿಳ್ಕೊಂಡು ಮಾತಾಡಿ. 129 ಸಿನಿಮಾ ಮಾಡಿ, ಅದು ಕನ್ನಡ ಸಿನಿಮಾ ಮಾಡಿ, ವರ್ಷಕ್ಕೆ 4 ಕನ್ನಡ ಸಿನಿಮಾ ಮಾಡಿ, ಎಲ್ಲ ಕಾರ್ಮಿಕರ ಕೆಲಸ ಕೊಟ್ಕೊಂಡು, ಕಾವೇರಿ ಮಹದಾಯಿ ಡಬ್ಬಿಂಗ್ ಅಂತ ಬಂದಾಗ ಹೋರಾಟ ಮಾಡಿಕೊಂಡು, ರಾಯಚೂರಲ್ಲಿ ಒಂದು ಸರ್ಕಾರಿ ಶಾಲೆಯನ್ನ ಅಡಾಪ್ಟ್ ಮಾಡಿಕೊಂಡು, ಹೊಸ ಹೀರೋಗಳದು ಯಾವುದೇ ಸಿನಿಮಾ ರಿಲೀಸ್ ಆಗಲಿ ಅಥವಾ ಟೀಸರ್ ಲಾಂಚ್ ಆಗಲಿ ಹೋಗ್ಬಿಟ್ಟು ಪ್ರೋತ್ಸಾಹ ಮಾಡಿಕೊಂಡು ಕನ್ನಡಕ್ಕೋಸ್ಕರ ಇಷ್ಟೆಲ್ಲ ಮಾಡಿರೋದ್ರ ಬಗ್ಗೆ ನೀವು ಮಾತಾಡ್ತೀರಾ ಅಂದ್ರೆ ನೀವು ಕನ್ನಡ ದ್ರೋಹಿಗಳಲ್ವಾ? ಅಂದ್ರೆ ಶಿವಣ್ಣನ ಬಗ್ಗೆ ಮಾತಾಡಬೇಕಾದ್ರೆ ಫಸ್ಟ್ ನಿಮ್ಮ ಯೋಗ್ಯತೆ ತಿಳ್ಕೋಬೇಕು. ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ನಾನು ಶಿವಣ್ಣನ ಅಭಿಮಾನಿ ಮಾತಾಡೋದು. ಯಾವುದೋ ಒಂದು ತಮಿಳ್ ಆಡಿಯೋ ಫಂಕ್ಷನಲ್ಲಿ ಅವ್ನು ಕಮಲ್ ಹಾಸನ್ ಏನೋ ಲೂಸ್ ಆಗಿ ಮಾತಾಡ್ದ ಅಂತ ಅದೆಲ್ಲನ ನಮ್ಮ ಶಿವಣ್ಣನ ಮೇಲೆ ಬ್ಲೇಮ್ ಮಾಡೋದು ಇಷ್ಟು ಸರಿ, ಓಕೆನಾ? ಕನ್ನಡಕ್ಕೆ ಶಿವಣ್ಣನ ಕೊಡುಗೆ ಎಷ್ಟಿದೆ, ಅವ್ರ ಕುಟುಂಬದ ಕೊಡುಗೆ ಎಷ್ಟಿದೆ ಅಂತ ಫಸ್ಟ್ ಒಂದ್ಸರಿ ಯೋಚನೆ ಮಾಡಿ. ಅವ್ನು ಯಾರೋ ಮಾತಾಡಿರೋದಕ್ಕೆ ಶಿವಣ್ಣನ ಮೇಲೆ ಬ್ಲೇಮ್ ಮಾಡೋದು ಇಷ್ಟು ಸರಿ ಅಂತ ಎಲ್ಲರೂ ಒಂದ್ಸರಿ ಯೋಚನೆ ಮಾಡಿ. ಶಿವಣ್ಣನ ಲೆವೆಲ್ ಗೊತ್ತಿಲ್ಲದವರೆಲ್ಲ ಏನೋ ಬಾಯಿಗೆ ಬಂದಂಗೆಲ್ಲ ಕಮೆಂಟ್ ಮಾಡಿದ್ರೆ ನಾವೆಲ್ಲ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ಯಾಕಂದರೆ ನಾವು ಶಿವಣ್ಣನ ತುಂಬ ನೋಡಿದ್ದೀವಿ. ಶಿವಣ್ಣ ಏನು ಅಂತ ಶಿವಣ್ಣನ ಅಭಿಮಾನಿಗಳಿಗೆ ಗೊತ್ತು, ಓಕೆನಾ? ಈ ಥರ ಕಮೆಂಟ್ ಮಾಡೋದೆಲ್ಲ ನಿಲ್ಲಿಸ್ಬಿಟ್ಟು ಫಸ್ಟು ಕನ್ನಡಕ್ಕಾಗಿ ಏನು ಮಾಡಬೇಕು ಅನ್ನೋದನ್ನ ಆಲೋಚನೆ ಮಾಡಿ, ಓಕೆನಾ? ಅಷ್ಟು ಬಿಟ್ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಕಮೆಂಟ್ ಹಾಕ್ಕೊಂಡು ಒಂದು ನೆಗೆಟಿವ್ ಥಾಟ್ ತೋರಿಸ್ತಾ ಇದ್ದಾರೆ, ಅದು ಸರಿ ಅನ್ಸಲ್ಲ. ನಮ್ಮ ಕನ್ನಡಿಗರಿಗೆ ನಾವೇ ಮಾಡ್ಕೊಳ್ಳೋ ಅವಮಾನ ಆಗೋದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಶಿವಣ್ಣ, ಜೈ ಅಪ್ಪು ಬಾಸ್. ಏನೇ ಮಾಡಿ ಏನೇ ಬಿಡಿ, ಶಿವಣ್ಣ ನಿಮ್ಮ ಪರವಾಗಿ ನಾವು ಇದ್ದೀವಿ. ಶಿವಣ್ಣನ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಚಾನ್ಸೇ ಇಲ್ಲ. ಶಿವಣ್ಣನ ಯಾವತ್ತೂ ಶಿವಣ್ಣನ ಅಭಿಮಾನಿಗಳು, ಅಣ್ಣವ್ರ ಅಭಿಮಾನಿಗಳು ಬಿಟ್ಕೊಡಲ್ಲ. ಶಿವಣ್ಣನ ಜೊತೆಲೇ ನಾವು ಬಿಡ್ತೀವಿ. ಜೈ ಶಿವಣ್ಣ. ಆಗದೇ ಇರೋರು, ಶಿವಣ್ಣನ ಬಗ್ಗೆ ಆಗದೇ ಇರೋರು ಟಾರ್ಗೆಟ್ ಮಾಡಿ ಶಿವಣ್ಣನ ಬಗ್ಗೆ ಹಂಗೆ ಹಿಂಗೆ ಅಂತ ಲೊಟ್ಟೆ ಲೊಸ್ಕೊಂತಿದ್ದಾರೆ. ಅದು ತಪ್ಪು. ಯಾಕೆಂದರೆ ಅವರು ಕನ್ನಡ ಚಿತ್ರರಂಗಕ್ಕೋಸ್ಕರ ಇವತ್ತು ಕೂಡ ಯಾವ ಹೀರೋಗಳು ಕೂಡ 2-3 ಸಿನಿಮಾ ಮಾಡ್ತಿಲ್ಲ. ಅವರು ಈ ಏಜಲ್ಲಿ ಕೂಡ 63 ಏಜಲ್ಲಿ ಕೂಡ ಕನ್ನಡ ಚಿತ್ರರಂಗಕ್ಕೋಸ್ಕರ ಕನ್ನಡ ಸಿನಿಮಾಗಳು ಮಾಡ್ತಾವ್ರೆ. ಎಲ್ಲ ಕಡೆ ನಿರಂತರವಾಗಿ ಒಂದು ದಿನವೂ ಮಕ್ಕಳು ಸ್ಕೂಲ್ಗೆ ಹೋದಂಗೆ ಅವ್ರು ಯಾವಾಗಲೂ ಕೂಡ ಸ್ಕೂಲ್ಗೆ ಸಿನಿಮಾ ಅಂತ ಹೋಗ್ತಾರೆ. ಕನ್ನಡ ಜನಪರವಾಗಿ ಇಡ್ತಾರೆ, ಕನ್ನಡಕ್ಕೋಸ್ಕರ ಮಾಡ್ತಾರೆ. ಮೊನ್ನೆನೂ ಒಂದು ಫಂಕ್ಷನ್ ಏನಂತ ಹೇಳಿದ್ದಾರೆ, ನಾನು ಕನ್ನಡಕ್ಕೋಸ್ಕರ ಜೀವ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಆ ಅವಿವೇಕಿ ತಪ್ಪು ಮಾಡಿರೋದು, ಕಮಲಾಸನ ಅವಿವೇಕಿ ತಪ್ಪು ಮಾಡೋದು. ನಮ್ಮ ಶಿವಣ್ಣನೇನು ತಪ್ಪಿಲ್ಲ. ಆ ಥರ ಕನ್ನಡದ ಪ್ರತಿನಿಧಿಯಾಗಿ ಎಲ್ಲ ಕೆಲಸನೂ ಮಾಡ್ಸೋರೆ, ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತಾರೆ, ಕನ್ನಡಕ್ಕೋಸ್ಕರ ಇದ್ದಾರೆ. ಕನ್ನಡನೇ ನಮ್ಮಮ್ಮ ಅಂತಾರೆ ಶಿವಣ್ಣ. ಅಂಥದ್ರಲ್ಲಿ ಶಿವಣ್ಣಗೋಸ್ಕರ ಈ ಥರ ಯಾರು ತರಲೆ ತಾಪತ್ರಯಗಳು, ಟ್ರೋಲ್ ಪೇಜಸ್ಗಳು ಏನು ಮಾಡ್ತಿದ್ದಾರೆ, ತುಂಬ ಕೆಡ್ತಾಗಿ ಬರೀತಿದ್ದಾರೆ. ಇವಾಗ ಮೈಂಡ್ನ ಡೈವರ್ಟ್ ಮಾಡ್ತಿದ್ದಾರೆ. ಶಿವಣ್ಣನ ಬಗ್ಗೆ ಕೆಡ್ತಾಗೆಲ್ಲ ಹೇಳಿ ಅದು ಇದು ತಪ್ಪು ಮಾಹಿತಿ ಕೊಡ್ತಾವ್ರೆ. ಆ ಥರ ಯಾರು ಅಭಿಮಾನಿಗಳು ಮನ್ಸು ಕೆಡ್ಸ್ಕೊಬೇಡಿ. ಶಿವಣ್ಣಗಿರಪ್ಪ ಅವರು ಶಿವಣ್ಣಗೆ ಇದ್ದೇ ಇರ್ತಿದ್ದೆ. ಶಿವಣ್ಣ ಯಾವತ್ತಿದ್ರು ಶಿವಣ್ಣನೇ, ಆಯಿತಾ? ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಶಿವಣ್ಣನ ಬಿಟ್ಕೊಡಲ್ಲ. ಅವ್ರು ಇವತ್ತು ಕನ್ನಡ ಚಿತ್ರರಂಗಕ್ಕೋಸ್ಕರ ಹೋರಾಡ್ತವ್ರೆ, ಕನ್ನಡಕ್ಕೋಸ್ಕರ ಹೋರಾಡ್ತವ್ರೆ. ಕನ್ನಡ ಚಿತ್ರರಂಗದಲ್ಲಿ ನಿರಂತರವಾಗಿ ವರ್ಷಕ್ಕೆ 3 ಸಿನಿಮಾ ಮಾಡ್ತಾರೆ. ಟೆಕ್ನಿಷಿಯನ್ಸ್ಗೆಲ್ಲ ಕೈ ತುಂಬ ಕೆಲಸ ಕೊಡ್ತಾರೆ. ಇವಾಗ ಯಾವುದೇ ನಿರ್ಮಾಪಕರನ್ನ ನಾವು ಕೇಳಿ, ಶಿವಣ್ಣ ನಮಗೆ ಅವರೇ ಮಾದರಿ ಅಂತಾರೆ. ಓಕೆ, ಶಿವಣ್ಣನ ಹತ್ರ ಕೆಲಸ ಮಾಡಬೇಕು, ಶಿವಣ್ಣನ ಸಿನಿಮಾ ಮಾಡಬೇಕು ಅಂತಾರೆ. ಆ ಥರ ಈ ಏಜಲ್ಲೂ ಕೂಡ ಪಾಪ ಅವ್ರು ಹುಷಾರಿಲ್ಲ ಕೂಡ, ಆಸ್ಪತ್ರೆಗೆ ಹೋಗಿ ಬಂದರೂ ಕೂಡ ನಿರಂತರವಾಗಿ ಬರೀ 1-2 ತಿಂಗಳು 2 ತಿಂಗಳು ರೆಸ್ಟ್ ತೊಗೊಂಡು ಮತ್ತೆ ಚಿತ್ರರಂಗದಲ್ಲೇ ಭಾಗಿಯಾಗ್ತಿದ್ದಾರೆ. ಅಂಥ ಶಿವಣ್ಣನ ನಾವು ಈ ಥರ ಯಾರೋ ಕೆಲವರೆಲ್ಲ ದೊಡ್ಡ ಹಿರಿಯರು, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅವರೊಬ್ಬರೇ ಹಿರಿಯರು, ಅವ್ರ ಬಗ್ಗೆ ನಾವು ಹಿಂಗೆಲ್ಲ ಹೇಳೋದು ತಪ್ಪಲ್ವಾ? ಈ ಟೈಮಲ್ಲಿ ಏನು ಮಾಡಬೇಕು, ಅವ್ರಿಗೆ ನಾವು ಇನ್ನೂ ಸಾಥ್ ಕೊಡಬೇಕು. ಶಿವಣ್ಣ ನೀವೇನು ಮಾಡಿದ್ರು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ, ನಿಮ್ಮ ಜೊತೆ ನಾವು ಜೊತೆಲಿರ್ತೀವಿ ಶಿವಣ್ಣ ಅನ್ನೋದು ನಾವು ಕನ್ನಡದವ್ರು ನಾವು ಕಲಿಬೇಕು. ಏನೋ ಶಿವಣ್ಣ ಏನು ಮಾಡಿದ್ರು ತುಪ್ಪು ಹುಡುಕಾಡ್ತೀರಲ್ಲ. ಜೈಲರ್ ಮಾಡಿದಾಗೂ ತುಪ್ಪು ಹುಡುಕ್ರಿ, ಇವಾಗಲೂ ತುಪ್ಪು ಹುಡುಕ್ರಿ. ಯಾವುದೇ ಒಂದು ಮಾಡಿದ್ರು ಏನು ಮಾಡಿದ್ರು ತುಪ್ಪೇ ಹುಡುಕಾಡ್ತಾ ಇರ್ತೀರಾ. ಆಮೇಲೆ ಕಣ್ಗೆ ಕಾಣೋದೆಲ್ಲ ಹಳದಿ ಅಂದಂಗೆ. ಹಾಗಾದ್ರೆ ಶಿವಣ್ಣ ಏನು ಮಾಡೋದು ತಪ್ಪ? ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ ಮಾತೆ, ಜೈ ಶಿವಣ್ಣ, ಜೈ ಅಣ್ಣವರು, ಜೈ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಅದು ಬಿಟ್ಟು ನಾವು ಎಲ್ಲ ಕನ್ನಡ ಚಿತ್ರರಂಗ ಎಲ್ಲ ನಟರನ್ನು ಇಷ್ಟಪಡ್ತೀವಿ. ಇವ್ರ ಅಭಿಮಾನಿಗಳಾದರೂ ಕೂಡ ಎಲ್ಲ ಚಿತ್ರರಂಗದ ಎಲ್ಲ ನಟರನ್ನು ಕೂಡ ನಾವು ಇಷ್ಟಪಡ್ತೀವಿ. ಎಲ್ಲ ಸಿನಿಮಾನೂ ನೋಡ್ತೀವಿ, ಹೊಸಬ್ರದ್ದು ಹಳಬ್ರದ್ದು ಎಲ್ಲನೂ ನೋಡ್ತೀವಿ, ಎಲ್ಲರೂ ಇಷ್ಟಪಡ್ತೀವಿ. ಒಬ್ಬರನ್ನೇ ಟಾರ್ಗೆಟ್ ಮಾಡಿ ಯಾವುದೋ ಹವಾಹೇಳನ ಮಾಡಲ್ಲ ನಾವು ಅಣ್ಣರ ಅಭಿಮಾನಿಗಳು. ಎಲ್ಲರೂ ತಲೆಯಲ್ಲಿ ಇಟ್ಕೊಳ್ಳಿ. ಯಾವತ್ತೇ ಆಗಲಿ ನಮಗೆ ಕನ್ನಡನೇ ದೇವರು, ಅಣ್ಣವರೇ ನಮಗೆ ಮಾದರಿ, ಶಿವಣ್ಣ ಅಪ್ಪನೇ ನಮ್ಮವರು. ಜೈ ಕರ್ನಾಟಕ.